ಒಟ್ಟವಾಡ ಒಟ್ಟವಾಡ ಇದೆ ಕೇರಳ ಮತ್ತು ತಮಿಳುನಾಡು ಬಾರ್ಡ್ರಲ್ಲಿ. ಒಟ್ಟವಾಡ ಫೇಮಸ್ ಆಗಿದೆ ಅಗ್ರಿಕಲ್ಚರ್ ಮತ್ತು ಟೆರೆಸ್ ಫಾರ್ಮ್ ಲ್ಯಾಂಡ್ಸ್ಗೆ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಹೈ ಕ್ವಾಲಿಟಿ ವೆಜಿಟೇಬಲ್ಸ್, ಫ್ರೂಟ್ಸ್ ಗ್ರೋ ಮಾಡ್ತಾರೆ. ಲೈಕ್ ಕ್ಯಾರೆಟ್ಸ್, ಬೀಟ್ರೂಟ್ಸ್, ಬ್ರಾಕ್ಲಿ, ಸ್ಟ್ರಾಬೆರ್ರೀಸ್, ಆಪಲ್ಸ್, ಆರೆಂಜಸ್, ಬ್ಲೂಬೆರ್ರಿ, ಪ್ಯಾಷನ್ ಫ್ರೂಟ್ಸ್ ಈ ತರ ಇಲ್ಲಿ ಜಾಸ್ತಿ ಗ್ರೋ ಮಾಡ್ತಾರೆ. ಮತ್ತು ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ ಈ ಒಟ್ಟವಾಡ. ಇಲ್ಲಿ ಮೇನ್ ಅಟ್ರಾಕ್ಷನ್ ಬಂದು ಸ್ಟ್ರಾಬೆರ್ರಿ ಫಾರ್ಮ್ಸ್, ಟ್ರೆಕ್ಕಿಂಗ್, ಜೀಪ್ ಸಫಾರಿ ಮತ್ತು ಜಂಗಲ್ ಕ್ಯಾಂಪಿಂಗ್ಗೆ. ಸೊ ನಮ್ಮ ಒಟ್ಟವಾಡ ಜರ್ನಿ ಸ್ಟಾರ್ಟ್ ಆಯಿತು ಮುನ್ನಾರ್ ಡಿಪೋ ಇಂದ. ಇದು ಮುನ್ನಾರ್ ಒಟ್ಟವಾಡ ಒನ್ ಡೇ ಟೂರ್ ಪ್ಯಾಕೇಜ್. 400 ರೂಪಾಯಿ ಚಾರ್ಜ್ ಆಗಿದೆ. ಇದನ್ನು ಕೇರಳದ KSRTC ಅವರು ಚಾರ್ಜ್ ಮಾಡ್ತಾರೆ. ಪಾರ್ಟ್ 1 ವಿಡಿಯೋ ಪ್ರೀವಿಯಸ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಬನ್ನಿ ಈ ವಿಡಿಯೋದಲ್ಲಿ ನಾವು ಅಡ್ವೆಂಚರ್ ಜೀಪ್ ರೈಡ್ ಮಾಡಿಕೊಂಡು ಒಟ್ಟವಾಡವನ್ನು ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಬಿಗಿನ್. ಇದು ಪಾಪಾದಮ್ ಶೋಲಾ ನ್ಯಾಷನಲ್ ಪಾರ್ಕ್ ಎಂಟ್ರೆನ್ಸು. ಫಸ್ಟ್ ಈ ನ್ಯಾಷನಲ್ ಪಾರ್ಕ್ ಕ್ರಾಸ್ ಮಾಡಬೇಕಾಗುತ್ತೆ. ಟೋಟಲ್ 8 ಕಿಲೋಮೀಟರ್ ಜರ್ನಿ ಆಗಿರುತ್ತೆ ಇಲ್ಲಿಂದ ಒಟ್ಟವಾಡಗೆ. ಇದು ಕಂಪ್ಲೀಟ್ ಆಗಿ ಡೀಪ್ ಫಾರೆಸ್ಟ್ ಅಲ್ಲಿ ಈಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಕೆಲವೊಂದ್ಸಲ ನಾವು ವೈಲ್ಡ್ ಅನಿಮಲ್ಸ್ ಅನ್ನು ಸ್ಪಾಟ್ ಮಾಡಬಹುದು. ಫ್ರೆಂಡ್ಸ್, ಈ ಜರ್ನಿ ಅಂತೂ ಒನ್ ಆಫ್ ದ ಅಮೇಝಿಂಗ್ ಜರ್ನಿ. ಬ್ಯೂಟಿಫುಲ್ ಕ್ಲೈಮೇಟ್, ಸೀನರಿ ಅಂತೂ ಸೂಪರ್ ಆಗಿದೆ. ಕ್ಲೈಮೇಟ್ ಅಂತೂ ಫುಲ್ ಕೂಲ್ ಆಗಿದೆ ಗೈಸ್. ಇಲ್ಲಿ ಬೈಕರ್ಸ್ಗೆ ಬೈಕ್ ರೈಡ್ ಮಾಡೋಕ್ಕೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸು, ಒನ್ ಆಫ್ ದ ಬ್ಯೂಟಿಫುಲ್ ಜರ್ನಿ ಆಗಿರುತ್ತೆ ಇದು. ಫ್ರೆಂಡ್ಸ್, ಇಲ್ಲಿ ಚೆಕ್ ಪೋಸ್ಟ್ ಬಂತು. ಈಗ ನಾವು ರೀಚ್ ಆಗ್ತಾ ಇದ್ದೀವಿ ಒಟ್ಟವಾಡಗೆ. ಒಟ್ಟವಾಡ ಹತ್ರ ಇದ್ದೀವಿ. ಫ್ರೆಂಡ್ಸ್, ಫೈನಲಿ ಈಗ ನಾವು ಒಟ್ಟವಾಡಗೆ ರೀಚ್ ಆಗಿದ್ದೀವಿ. ಮೊದಲು ಲಂಚ್ ಮಾಡೋಕ್ಕೆ ಹೋಗೋಣ ಬನ್ನಿ. ಓಕೆ ಗೈಸ್, ಈಗ ಊಟ ಮಾಡಕ್ಕೆ ಬಂದಿದ್ದೀನಿ. ಇಲ್ಲಿ ಹೋಟ್ಲಿಂದ ವ್ಯೂ ಅಂತೂ ಸೂಪರ್ ಆಗಿದೆ. ಫುಡ್ಡಲ್ಲಿ ಕೇರಳ ಮೀಲ್ಸ್ ತೊಗೊಂಡಿದ್ದೀನಿ. ಸೊ ಈ ಕೇರಳ ಮೀಲ್ಸ್ ಬಂದು 100 ರೂಪಾಯಿ ಆಗಿದೆ. ಮತ್ತು ಈ ಹೋಟ್ಲಿಂದ ವ್ಯೂ ಅಂತೂ ಸೂಪರಾಗಿ ಕಾಣಿಸುತ್ತೆ. ಈಗ ನಮ್ಮ ಪ್ಲ್ಯಾನು ಆ ಬೆಟ್ಟದ ಮೇಲೆ ಹೋಗಿಬಿಟ್ಟು ಜೀಪ್ ರೈಡ್ ಮಾಡಿಕೊಂಡು ಹೋಗೋಣ ಅಂತ. ಸೊ ಗೈಸ್, ನೋಡ್ಬೋದು ನಮ್ಮ ಜೀಪ್ ಬಂದು ಆಲ್ರೆಡಿ ಬಂದುಬಿಟ್ಟು ರೆಡಿಯಾಗಿ ನಿಂತಿದೆ. ಸೊ ಈ ಜೀಪನ್ನು ನಾವು ಬಂದಿರೋ KSRTC ಬಸ್ ಅವರೇ ಅರೇಂಜ್ ಮಾಡ್ತಾರೆ. ಗೈಸ್, ಊಟ ಮಾಡ್ಕೊಂಡಿದ್ದಾಯ್ತು. ಈಗ ನಾವು ಹೋಗ್ತಾ ಇದ್ದೀವಿ ಒಟ್ಟವಾಡ ವ್ಯೂ ಪಾಯಿಂಟ್. ಜೀಪಲ್ಲಿ ಹೋಗ್ತಾ ಇರೋದು. ಅಲ್ಲಿ ಕೆಲವೊಂದು ಪ್ಲೇಸಸ್ ಇದ್ದಾವೆ. ಮೀನ್ಸ್ ಒಬ್ಬರಿಗೆ ಸೈಟ್ ಸೀಯಿಂಗ್ ಮಾಡೋಕ್ಕೆ 250 ರೂಪಾಯಿ ಸೈಟ್ ಸೀಯಿಂಗ್ ಮಾಡೋಕ್ಕೆ. ಜೀಪ್ ರೈಡ್ ಅಂತೂ ಕಂಪ್ಲೀಟಾಗಿ ಅಡ್ವೆಂಚರ್ ಆಗಿರುತ್ತೆ.
ಫುಲ್ ಅಡ್ವೆಂಚರ್ ರೈಡ್ ಆಗಿತ್ತು ಗುರು, ಫುಲ್ ಆಫ್ ರೋಡಿಂಗು, ಕಂಪ್ಲೀಟ್ಲಿ ಜೀಪ್ ರೈಡ್ ಮಾಡಿಬಿಟ್ಟು ಈಗ ನಾವು ಬಂದಿದ್ದೀವಿ ಒಂದು ವ್ಯೂ ಪಾಯಿಂಟ್ ಹತ್ರ. ನಂತರ ಸ್ಟ್ರಾಬೆರಿ ಫಾರ್ಮ್ ಇದೆ, ಆದಮೇಲೆ ವಾಟರ್ ಫಾಲ್ಸ್ ಕೂಡ ಇದೆ, ಅದೆಲ್ಲ ತೋರಿಸ್ತೀನಿ. ಇದೇ ಜೀಪ್ಸಲ್ಲಿ ಒಟ್ಟವಾಡ ವ್ಯೂ ಪಾಯಿಂಟ್. ಬ್ರೋ, ವಿಚ್ ಇಸ್ ದಿಸ್ ವ್ಯೂ ಪಾಯಿಂಟ್? ಪನತೋಟಂ ವ್ಯೂ ಪಾಯಿಂಟ್. ವಿಚ್ ಇಸ್ ಪನತೋಟ ವ್ಯೂ ಪಾಯಿಂಟ್? ಪನತೋಟಂ ವ್ಯೂ ಪಾಯಿಂಟ್. ಒಟ್ಟವಾಡದಿಂದ 8 ಕಿಲೋಮೀಟರ್ ಆಫ್ ರೈಡಿಂಗ್ ರೈಡ್ ಮಾಡಿಕೊಂಡು ಈಗ ನಾವು ಬಂದಿದ್ದೀವಿ ಪನತೋಟಂ ವ್ಯೂ ಪಾಯಿಂಟ್ ಅಂತ. ಗೈಸ್ ಇದು ಬಂದು ಪನತೋಟಂ ವ್ಯೂ ಪಾಯಿಂಟ್ ಅಂತೆ. ಫುಲ್ ಕಂಪ್ಲೀಟ್ಲಿ ಆಫ್ ರೋಡ್ ಗೈಸ್, ಕಂಪ್ಲೀಟ್ಲಿ ಆಫ್ ರೋಡು, ಸೂಪರ್ ಆಗಿತ್ತು. ಅದು ಬೇರೆ ಹಿಂದ್ಗಡೆ ಬೇರೆ ಕೂತ್ಕೊಂಡಿದೆ. ಆ್ಯಂಡ್ ಗೈಸ್ ಆ ಕಡೆ ಎಲ್ಲ ನೀವು ನೋಡ್ಬೋದು, ಅಲ್ಲೆಲ್ಲ ಟೆರೆಸ್ ಫಾರ್ಮಿಂಗ್ ಎಲ್ಲ ಮಾಡ್ತಾರೆ. ಇಲ್ಲಿ ಸ್ಟೇ ಕೂಡ ಮಾಡ್ಬೋದು, ಕ್ಯಾಂಪ್ ಸ್ಟೇಸ್ ಎಲ್ಲ ಮಾಡ್ಬೋದು, ಸೂಪರ್ ಆಗಿರುತ್ತೆ. ಈ ಪನತೋಟಂ ವ್ಯೂ ಪಾಯಿಂಟಿಂದ ಕಂಪ್ಲೀಟ್ ಒಟ್ಟವಾಡ ವ್ಯೂ ಅನ್ನು ನಾವು ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್, ಈಗ ನಾವು ಹೋಗ್ತಾ ಇದ್ದೀವಿ ವಾಟರ್ ಫಾಲ್ ಮತ್ತು ಸ್ಟ್ರಾಬೆರಿ ಫಾರ್ಮ್ ವಿಸಿಟ್ಗೆ. ಸೊ ಓಕೆ ಗೈಸ್, ಈಗ ನಾವು ಸ್ಟ್ರಾಬೆರಿ ಫಾರ್ಮ್ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ಟೆರೆಸ್ ಗಾರ್ಡನಿಂಗ್ ಮಾಡ್ತಾರೆ. ಸೊ ಹೋಗ್ಬಿಟ್ಟು ಸ್ಟ್ರಾಬೆರಿ ಫಾರ್ಮ್ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಒಟ್ಟವಾಡದಲ್ಲಿ ಒನ್ ಆಫ್ ದ ಫೇಮಸ್ ಫಾರ್ಮಿಂಗ್ ಬಂದು ಸ್ಟ್ರಾಬೆರಿ ಫಾರ್ಮಿಂಗ್. ಈ ಸ್ಟ್ರಾಬೆರಿ ಫಾರ್ಮ್ಗೆ ಎಂಟ್ರಿ ಫೀ ಇದೆಯೋ ಅನ್ನೋ ಗೊತ್ತಿಲ್ಲ. ಇಲ್ಲಿ ಯಾವುದೇ ರೀತಿಯ ಎಂಟ್ರಿ ಫೀ ಇಲ್ಲ, ಫ್ರೀಯಾಗಿ ಹೋಗ್ಬೋದು ಒಳಗಡೆ. ಇಲ್ಲೆಲ್ಲ ಕಂಪ್ಲೀಟ್ ಬಲೆ ಆಗಿಬಿಟ್ಟಿದ್ದಾರೆ, ಯಾರು ಕಿತ್ತಬಾರ್ದಂತ. ಸೊ ಒಟ್ಟವಾಡಕ್ಕೆ ನೀವು ಬಂದರೆ ಈ ಥರ ಒಂದು ಸ್ಟ್ರಾಬೆರಿ ಫಾರ್ಮ್ಗೂ ವಿಸಿಟ್ ಮಾಡ್ಬೋದು. ಒನ್ ಆಫ್ ದ ಕೂಲ್ ಪ್ಲೇಸು, ಸರೌಂಡಿಂಗ್ ಮೌಂಟೇನ್ಸು, ಬ್ಯೂಟಿಫುಲ್ ಗ್ರೀನರಿ ಆಗಿದೆ. ಸೊ ಸ್ಟ್ರಾಬೆರಿ ಬಿಟ್ಟಿದೆ, ಕಿತ್ಕೊಳ್ಳೋಕ್ಕಾಗಲ್ಲ ಇದು, ಬಿಕಾಸ್ ಆಫ್ ಇದು ಅಡ್ಡ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ನೋಡ್ಬೋದು ಗೈಸ್, ಸರೌಂಡಿಂಗ್ ಎಲ್ಲ ಕಂಪ್ಲೀಟಾಗಿ ಮೌಂಟೇನ್ಸ್ ಇದೆ. ಸೊ ಇಲ್ಲಿ ಜನ ಮೇಲ್ಗಡೆ ಸ್ಟ್ರಾಬೆರೀಸ್ ಕಿತ್ತುತ್ತಾ ಇದ್ದಾರೆ. ಸೊ ಈ ಥರ ಮೇಲ್ಮೇಲೆ ಫಾರ್ಮಿಂಗ್ ಮಾಡಿದಾರಲ್ಲ, ಇದಕ್ಕೆ ಟೆರೆಸ್ ಫಾರ್ಮಿಂಗ್ ಅಂತಾರೆ. ಸೊ ಈ ಥರ ಟೆರೆಸ್ ಫಾರ್ಮಿಂಗ್ ಎಲ್ಲ ಮೋಸ್ಟ್ ಆಫ್ ಮೌಂಟೇನ್ಸ್ ಏರಿಯಾ ಅಲ್ಲಿ ಕಾಣಿಸುತ್ತದೆ. ಅಲ್ಲಿ ಸ್ಟ್ರಾಬೆರಿ ಮಾರ್ತಾ ಇದ್ದಾರೆ ಅನ್ಸುತ್ತೆ, ಹೋಗ್ಬಿಟ್ಟು ನೋಡೋಣ. ಹೌ ಮಚ್ ಸ್ಟ್ರಾಬೆರಿ? 150 1 ಬಾಕ್ಸ್. ಸೊ ಗೈಸ್ 1 kg ಸ್ಟ್ರಾಬೆರಿ ಬಂದು 600 ರುಪೀಸ್ ಅಂತೆ. ಆ್ಯಂಡ್ ಮತ್ತು ಸ್ಟ್ರಾಬೆರಿ ಜಾಮ್ ಬಂದು ಜಾಮ್ ಬಾಟ್ಲು 150 ರುಪೀಸ್ ಅಂತ. ಓಕೆ ಗೈಸ್, ಸ್ಟ್ರಾಬೆರಿ ಫಾರ್ಮ್ ನೋಡ್ಕೊಂಡು ಬಂದಿದ್ದಾಯಿತು. ಈಗ ನಾವು ಹೋಗ್ತಾ ಇದ್ದೀವಿ ವಾಟರ್ ಫಾಲ್ಸ್ಗೆ. ಈ ವಾಟರ್ ಫಾಲ್ಸ್ ಬಂದು ಫುಲ್ ಖತರ್ನಾಕ್ ಆಗಿದೆ ಗುರು. ಈ ವಾಟರ್ ಫಾಲ್ಸ್ ಬಂದು ಒಂಥರ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಕಟ್ಟಿರೋದು. ಸ್ವಲ್ಪ ದೂರ ನಡ್ಕೊಂಡು ಬರಬೇಕಾಗತ್ತೆ. ಫ್ರೆಂಡ್ಸ್, ಇದು ಬಂದು ಒಟ್ಟವಾಡ ಸಿಲ್ವರ್ ಫಾಲ್ಸ್ ಅಂತ. ಸೊ ಇದು ಬಂದು ಒಂಥರ ಪ್ರೈವೇಟ್ ಪ್ರಾಪರ್ಟಿ ಒಳಗಡೆಯಿಂದ ನಡ್ಕೊಂಡು ಬರಬೇಕಾಗುತ್ತೆ. ವಾಟರ್ ಫಾಲ್ಸ್ ನೋಡಿದ್ದಾಯಿತು, ಈಗ ನಾವು ಹೋಗೋಣ ಮೇನ್ ಒಟ್ಟವಾಡಗೆ. ಫಸ್ಟ್ ಆಫ್ ಆಲ್ ವ್ಯೂ ಪಾಯಿಂಟ್ ನೋಡಿದ್ದಾಯಿತು, ಸ್ಟ್ರಾಬೆರಿ ಫಾರ್ಮ್ ನೋಡಿದ್ದಾಯಿತು, ವಾಟರ್ ಫಾಲ್ಸ್ ನೋಡಿದ್ದಾಯಿತು. ಇಷ್ಟಕ್ಕೆ ಮುಗೀತು. ಇನ್ನು ಆಫ್ ರೋಡಿಂಗ್ ಮಾಡಿಬಿಟ್ಟು ಹೊರಡೋಣ. ಫ್ರೆಂಡ್ಸ್, ಈ ಒಟ್ಟವಾಡ ವಿಲೇಜಲ್ಲಿ ಕಂಪ್ಲೀಟ್ಲಿ ಟೆರೆಸ್ ಫಾರ್ಮಿಂಗ್ ಮಾಡ್ತಾರೆ. ಮೇನ್ಲಿ ಸ್ಟ್ರಾಬೆರೀಸು ಮತ್ತು ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ ಎಲ್ಲ ಗ್ರೋ ಮಾಡ್ತಾರೆ ಇಲ್ಲಿ. ಈಗ ನಾವು ರಿಟರ್ನ್ ಒಟ್ಟವಾಡಕ್ಕೆ ಹೋಗ್ತಾ ಇದ್ದೀವಿ. ನಂತರ ಒಟ್ಟವಾಡದಿಂದ ನಮ್ಮ ಕೇರಳದ KSRTC ಬಸ್ಸಲ್ಲಿ ನಾವು ರಿಟರ್ನ್ ಹೋಗ್ತೀವಿ ಮುನ್ನಾರ್ಗೆ. ಒಟ್ಟವಾಡ ಎಕ್ಸ್ಪ್ಲೋರ್ ಮಾಡಿಕೊಂಡು ಈಗ ನಾವು ರಿಟರ್ನ್ ಮುನ್ನಾರ್ಗೆ ಹೋಗ್ತಾ ಇದ್ದೀವಿ.
ಗೈಸ್ ರಿಟರ್ನ್ ಆಗೋ ದಾರಿಯಲ್ಲಿ ನಾವು ಸ್ಪಾಟ್ ಮಾಡಿದ್ವಿ ಇದು ಮಂಕಿಗಳನ್ನ. ಈ ಕೋತಿಗಳು ಕಾಡಲ್ಲಿ ಇರ್ತಾವೆ. ಈ ತರ ಕೋತಿಗಳು ಬ್ಲ್ಯಾಕ್ ಕೋತಿಗಳು ನೋಡ್ಬೋದು. ಎರಡಿದಾವೆ. ಈ ಕಡೆ ಒಂದಿದೆ, ತೋರಿಸ್ತೀನಿ ನೋಡಿ. ಸೊ ಈ ಕಡೆ ಒಂದಿದೆ ನೋಡ್ಬೋದು. ಇದು ಬಂದು ನಮ್ಮ ಬಸ್ ಡ್ರೈವರ್ ತೋರಿಸಿದ್ದು. ಒಂದು ಹೊಟ್ಟೈತ್ ನೋಡಿ.